ನಮಸ್ಕಾರ ಸ್ನೇಹಿತರೆ. ಸೊ ಕೆ ಜಿ ಎಫ್ನ ನೀವು ನೋಡೇ ಇರ್ತೀರಾ. ಸೊ ಕೆ ಜಿ ಎಫ್ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ಕೂಡ ಬರುತ್ತೆ. ಚಾಪ್ಟರ್ 100 ಕೂಡ ಬರ್ಬೋದು ಗುರು. ಆದರೆ ರಿಯಲ್ ಕೆ ಜಿ ಎಫನ್ನು ನೋಡಿದ್ದೀರಾ? ಸೊ ನಿಮಗೆ ಇವತ್ತು ಅದನ್ನು ತೋರಿಸ್ಲಿಕ್ಕೆ ಹೊರಟಿದ್ದೀನಿ, ನೋಡಿ. ಸ್ನೇಹಿತರೆ, ಇನ್ನು ಬರೀ ನಮ್ಮ ಗೂಗಲ್ ಮ್ಯಾಪ್ ಪ್ರಕಾರ ಇನ್ನು ಬರೀ 4.8 ಕಿಲೋಮೀಟರ್ ಅಷ್ಟೇ ನಾವಿನ್ನು ಹೋಗಬೇಕಾಗಿರೋದು. ಸೊ ನಾವಿವಾಗ BML ಲಿಮಿಟೆಡ್ ಹತ್ರ ಇದ್ದೀವಿ. ಸೊ BML ಬಗ್ಗೆ ಹೆಚ್ಚಿದಾಗಿ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಹೇಳಿ. ಸೊ ನಾನು ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇರೋದು. ಇನ್ನು ಕೆಲವು ಕ್ಷಣಗಳಲ್ಲಿ ನಿಮಗೆ ಹೇಳಿರೋ ಪ್ಲೇಸ್ನ ತೋರಿಸ್ತೀವಿ. ಸೊ ಗುರು, ಫೈನಲಿ we are in KGF. ಹೋಗತ್ತಾ ಗುರು, ಹಿಡ್ಕೊಬಿಟ್ರೆ ಕಷ್ಟ. ದಾರಿ ಐತೆ ಗುರು, ದಾರಿ ಐತೆ. ಎಲ್ಲೋ ಒಂದ್ ಕಡೆ ದಾರಿ ಹೋಗ್ತೈತಪ್ಪ, ಎಲ್ಲೋ ಹೋಗ್ತೈತೋ ಗೊತ್ತಾಗ್ತಿಲ್ಲ. ಹೊಡಿಯೋಣ ಏನು. KGF ಎಲ್ಲೋ ಹೋಗ್ತೈತೆ ದಾರಿ. ಚಿನ್ನನ ತೆಗೆದು ಎಲ್ಲ ಬಗದು ಬಿಟ್ಟವ್ರೆ ಗುರು, ಬಗದು ಬಿಟ್ಟವ್ರೆ ಚಿನ್ನನ ತೆಗೆದು. ಓಹೋ, ಭಾರಿ ಐತೆಪ್ಪ, ಭಾರಿ ಐತೆ. ಇನ್ನು ಮುಂದೆ ಐತೆ ಏನೋ ಗೊತ್ತಿಲ್ಲ ದಾರಿ, ನೋಡೋಣ. ಅಲ್ಲಿ ಮಟ್ಟ ಒಂದು ಚಿಕ್ಕ ಬ್ರೇಕ್. ಇದನ್ನು ಹತ್ತಬೇಕು. ಹತ್ತಿರ ಚೆನ್ನಾಗಿ ವ್ಯೂ ಸಿಗುತ್ತೆ. ಗೊತ್ತಿಲ್ಲ ಹತ್ತಕ್ಕಾಗತ್ತೇನೋ, ಟ್ರೈ ಮಾಡ್ತೀನಿ, ನೋಡೋಣ. ಮಳೆ ಏನಿಲ್ಲ, ಬಟ್ ಡ್ರೈ ಇದೆ, ಹತ್ಬೋದು, ನೋ ಪ್ರಾಬ್ಲಮ್. ಜಾರಿ ಬಿದ್ದರೆ ಅಷ್ಟೇ. ಬರಬೇಕಾದ್ರೆ ಹೆಂಗೆ ಬರ್ತೀರೋ ಗೊತ್ತಿಲ್ಲ, ಹತ್ಬೇಕಾದ್ರೆ ಹತ್ತಾ ಇದ್ದೀನಿ ಹುಮ್ಮಸ್ಸಲ್ಲಿ. ಅಯ್ಯಯ್ಯೋ, ಆಹಾ, ನೋಡಪ್ಪ ಗೋಲ್ಡ್ ಫೀಲ್ಡು ಕಾಣಿಸ್ತಾ ಇದೆಯಾ? ಜೂಮ್ ಹಾಕೋಣ, ಜುಮ್ 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 ಜುಮ್. ನೋಡಪ್ಪ, ಇದೆ ಎಲ್ಲ ತುಕ್ಕಿಡ್ದ್ಬಿಟ್ಟಿದೆ. ಓಕೆ, ಈ ಗಣಿ ಮೇಲೆ ಹತ್ತಿ ನೋಡ್ಬೇಕು. ಗಣಿಗಾರಿಕೆ ಹೆಂಗೆ ಮಾಡಿದ್ರೆ, ಹೆಂಗೆ ಕೊರ್ದವ್ರು ನೋಡು ಬ್ರೋ. ಕೊರ್ದು 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 ಚಿನ್ನನೆಲ್ಲ ಮಾರ್ಬಿಟ್ಟವ್ರೆ ಹಂಗೆ. ಓಕೆ, ಏನೋ ಹಿಂಗೈತೆ ಈ ಗಿಡ. ದಿಸ್ ಇಸ್ ದ ರಾಕಿ ರಿಯಲ್ KGF. ಅರ್ಥ ಆಯ್ತಾ? ಈ KGF ಕಥೆನ ಸೃಷ್ಟಿ ಮಾಡಿದ್ದು ಕನ್ನಡದವರಿಗೂ ಗೊತ್ತು ಅಂತ ತೋರಿಸಿದ್ದು ಅಲ್ವಾ? ನೋಡಿ ಹೇಗೆ ಕಾಣಿಸುತ್ತೆ ನೋಡಿ ಮೇಲಿಂದ. ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಕೂಡ ಇದೆ, ಅವಾಗಲೇ ನೋಡಿದೆ. ಎಲ್ಲ ತುಕ್ಕಿಡ್ದು ಬಿಟ್ಟವೆ.
ಸೊ ಮೊದಲು KGF ಅಂತಾನೆ ಇತ್ತು, ಇವಾಗ ಇದು ಗೋಸ್ಟ್ ಟೌನ್ ಅಂತಾನು ಕರೀತಾರೆ. ಯಾರು ಇಲ್ಲ ಅಂದಮೇಲೆ ಅಲ್ಲಿ ದೇವಗಳೇ ಇರೋದು, ಮನುಷ್ಯರಿದ್ನ ಆದ್ಮೇಲೆ ಅಲ್ವಾ. ಅದಕ್ಕೆ ಗೋಸ್ಟ್ ಟೌನ್ ಅಂತ ಗೂಗಲ್ ಆಂಟಿ ಹೇಳ್ತಾವಳೆ. ಇಲ್ಲಿ ಯಾವನ ಶಿಷ್ಯ ತಗಲಾಕೊಂಡ ನೋಡಿ, ಕಾಣ್ತಾವನ ಕೊಡೋದ ಹಂಗೆ ಏನೋ ಮಾಡ್ತಾವನೆ. ಇದೇ ಗಣಿ ಹಿಂಗೆ ಕರೆದವ್ರು ನೋಡಿ ಬ್ರೋ, ಕಾಣ್ತಾ ಇದೆಯಾ? ಇಟ್ಸ್ ದ ರಾಕಿ KGF. ಪಾಪ ನಮ್ಮ ಗಾಡಿ ಅಲ್ಲೈತೆ. ಸೊ ಈ ಪ್ಲೇಸಲ್ಲಿ ಹೇಳಬೇಕಾಗಿರೋದು ಅಂಥದ್ದು ಏನಿಲ್ಲ, ಬಟ್ ಇದೇ ಪ್ಲೇಸನ್ನು ಇಟ್ಕೊಂಡು ಒಂದು ಮೂವಿನೇ ಮಾಡಿದ್ರು, ಅದು ಇಡೀ ಜಗತ್ತನ್ನೇ ಗೆಲ್ತು ಅಲ್ವಾ. ಜಗತ್ತನ್ನು ಗೆದ್ದ ಮೇಲೆ ಖಂಡಿತ ಪ್ಲೇಸಲ್ಲಿ ಆ ಪ್ಲೇಸಿಗೆ ನಾವು ಗೌರವ ನೀಡಲೇಬೇಕು ಖಂಡಿತ. ಅದಕ್ಕೆ ಈ ಪ್ಲೇಸಿಗೆ ನಾನು ಬಂದಿರೋದು. ಬೇರೆ ತುಂಬ ಪ್ಲೇಸ್ಗಳಿದೆ, ಅಲ್ಲಿ ಹೋಗ್ಬೋದಿತ್ತು, ಬಟ್ ಇದನ್ನೇ ಯಾಕೆ ಚೂಸ್ ಮಾಡಿದ್ದಂದರೆ ಅದಕ್ಕೇ. ಸೊ ಇಲ್ಲಿ ಎಷ್ಟೋ ಜನ ಕೂಲಿ ಕಾರ್ಮಿಕರು, ಎಷ್ಟೋ ಜನ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿರ್ಬೋದು. ಸೊ ಗೂಗಲ್ ಏನು ಹೇಳುತ್ತಂದರೆ, ಕೋಲಾರದ ಚಿನ್ನದ ಗಣಿ KGF ಏನಿದೆ ಅಲ್ವಾ, ಸೊ ಇದ್ರ ಇತಿಹಾಸ ಬಂದುಬಿಟ್ಟು 1880ರಲ್ಲಿ ಪ್ರಾರಂಭವಾಗುತ್ತೆ. ಸೊ ಇದು ಬ್ರಿಟಿಷ್ ಕಂಪನಿಯಾದ ಜಾನ್ ಟೇಲರ್ ಸನ್ಸ್ ಅವರು ಗಣಿಗಾರಿಕೆ ಮಾಡಲು ಇಲ್ಲಿ ಪ್ರಾರಂಭಿಸ್ತಾರೆ. ಇಲ್ಲಿ 2000 ವರ್ಷಗಳಿಂದ ಚಿನ್ನನ ತೆಗಿತಾರೆ. 2000 ವರ್ಷಗಳ ಅದಾದಮೇಲೆ ಗಣಿಗಳನ್ನು 1956ರಲ್ಲಿ ರಾಷ್ಟ್ರೀಕರಿಸಗೊಳಿಸಲಾಯಿತು. ಅದು ಮತ್ತು 2001ರಲ್ಲಿ ಆರ್ಥಿಕ ಮತ್ತು ಪರಿಸರ ಕಾರಣಗಳಿಂದ ಸೊ ಇದನ್ನು ಮುಚ್ತಾರೆ. ಸೊ ಚಿನ್ನ ತೆಗೆಯೋದು, ಚಿನ್ನ ಎಲ್ರಿಗೂ ಬೇಕು, ಹಂಗಂತೇಳಿ ನಮ್ಮ ಪ್ರಕೃತಿನ ಹಾಳು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಚಿನ್ನ ಬೇಕಂತೇಳಿ ಪ್ರಕೃತಿ ನಮಗೆ ಬೇಕೇ ಬೇಕು, ಅದಿಲ್ಲ ಅದೇ ನಮಗೆ ಆಮ್ಲಜನಕ, ನೀರು, ಸೊ ಎಲ್ಲನೂ ಒದಗಿಸೋದು. ಹಂಗಂತೇಳಿ ನಾವು ಅದನ್ನು ಹಾಳು ಮಾಡೋಕ್ಕಾಗಲ್ಲ. ಸೊ ಅದಕ್ಕಾಗಿ ನಿಲ್ಲಿಸಿದ್ರು ಅಂತ ಗೂಗಲ್ ಹೇಳುತ್ತೆ. ಸೊ ಗೂಗಲ್ ಹೇಳೋದೇ ನಾವು ಹೇಳೋದು ಅಲ್ವಾ. ಸೊ ಇನ್ನೂ ಸ್ವಲ್ಪ ಹೈಟಲ್ಲಿ ಬಂದು ನೋಡೋಣ ಅಂದರೆ ಇಲ್ಲೂ ಕೂಡ ಅದೇ ಇದೆ. ಈ ಥರ ಗಿಡಗಳು ಇಲ್ಲಿ ಜಾಸ್ತಿ. ಇವರಾಗೆ ನೆಟ್ಟಿದಾರಾ ಇಲ್ಲ ನೋಡಿ ಹೆಂಗಿದೆ. ಪರಿಶುದ್ಧವಾದ ಗಾಳಿ ಅಲ್ವಾ. ನೋಡಿ ಪಕ್ಕದಲ್ಲೊಂದು ಊರು, ಪರಿಶುದ್ಧವಾದ ಗಾಳಿ. ಖುಷಿ ಆಗತ್ತೆ. ಸೊ ನನಗೆ ಗೊತ್ತಿರೋದು ಇಷ್ಟೇ. ನಿಮಗೇನಾದರೂ KGF ಬಗ್ಗೆ ಗೊತ್ತಿದ್ರೆ, ಅಲ್ಲ ಅಕ್ಕಪಕ್ಕ ಊರಿನವರಾಗಿದ್ದರೆ ದಯವಿಟ್ಟು ಹೇಳಿ, ಇಲ್ಲ ಸಜೆಸ್ಟ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇಷ್ಟೇ, ಬೇರೇನಿಲ್ಲ ಇಲ್ಲಿ. ಓಕೆ, ಸೊ ಇವತ್ತು ನಿಮಗೆ ನಾನು ಹೇಳೋದಿಷ್ಟೇ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಹೋಗಿ ಸರ್ಚ್ ಮಾಡಿ ಸಿ ಕನ್ನಡಿಗ ಅಂತ ಫಸ್ಟೇ. ಓಕೆನಾ? ಬಾಯ್ ಫ್ರೆಂಡ್ಸ್.